4 ಊರಿನ ಮಕ್ಕಳಿಗೆ ಉಚಿತ ಬ್ಯಾಗ್ ಕೊಡುಗೆ. ಗ್ರಾಮ ಪಂಚಾಯತ್ ಸದಸ್ಯನ ಕಾರ್ಯಕ್ಕೆ ಶಹಬಾಜ್. ಮಕ್ಕಳ ಜೊತೆ ನಗು ನಗುತ್ತಾ ಮಾತನಾಡಿದ ಮಿನಿಸ್ಟರ್ ಆರ್.ಬಿ. ತಿಮ್ಮಾಪುರ್. ನೂರಾರು ಮಕ್ಕಳ ಮೊಗದಲ್ಲಿ ಕಂಡಿತು ಖುಷಿಯ ಕ್ಷಣ. ಹೊಸ ಬ್ಯಾಗ್ ಪಡೆದು ಖುಷಿಪಟ್ಟ ಮಕ್ಕಳು. ಇದಕ್ಕೆಲ್ಲ ಕಾರಣವಾಗಿದ್ದು ತಿಮ್ಮಾಪುರ್ ಅವರ ಅಭಿಮಾನಿ ಮಹಾಲಿಂಗಪ್ಪ ತಟ್ಟಿಮನಿ. ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ಒಂಟಗೋಡಿಯ ಹಾಲಿ ಸದಸ್ಯರಾದ ಮಹಾಲಿಂಗಪ್ಪ ತಟ್ಟಿಮನಿಯವರು ಬರೋಬ್ಬರಿ 5 ಶಾಲೆಗಳಿಗೆ ಶಾಲಾ ಬ್ಯಾಗ್ ಕೊಡುಗೆ ನೀಡಿದ್ರು. ಸಚಿವ ತಿಮ್ಮಾಪುರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯ ನಡೆಸಿದ್ರು. ಸಚಿವರ ಹುಟ್ಟುಹಬ್ಬ ಸೆಪ್ಟೆಂಬರ್ನಲ್ಲಿ ನಡೆದಿತ್ತು. ಆಗಲೇ ಈ ಕಾರ್ಯ ಮಾಡಬೇಕಿದ್ದು ಕಾರಣಾಂತರಗಳಿಂದ ಆಗಿರಲಿಲ್ಲ. ಈಗ ಸ್ವತಃ ಸಚಿವರೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಕ್ಕಳಿಗೆ ಖುಷಿ ಕೊಟ್ರು. ಒಂಟಗೋಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 4 ಗ್ರಾಮಗಳ ಶಾಲೆಗಳ ಮಕ್ಕಳಿಗೆ ಈ ಬ್ಯಾಗ್ ಕೊಡುವ ಯೋಜನೆಯನ್ನ ಚನ್ನಾಳ ಗ್ರಾಮದಿಂದ ಆರಂಭಿಸಲಾಯಿತು. ಚನ್ನಾಳಗೆ ಆಗಮಿಸಿದಾಗ ಮಕ್ಕಳು ಸಚಿವರ ಕೈಕುಲುಕಿ ಸ್ವಾಗತಿಸಿದ್ರು. ಇಲ್ಲಿನ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಿಸಿದ ಬಳಿಕ ಮಕ್ಕಳಿಗೆ ಶುಭಾಶಯ ತಿಳಿಸಿ ಉತ್ತಮವಾಗಿ ಕಲಿಯಲು ಕಿವಿ ಮಾತು ಹೇಳಿದ್ರು. ಜೊತೆಗೆ ಮಹಾಲಿಂಗಪ್ಪ ತಟ್ಟಿಮನಿ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇವತ್ತು ನಾನು 4-5 ವಿಲೇಜ್ಗಳಿಗೆ ಗ್ರಾಮಗಳಿಗೆ ಭೇಟಿಯಾಗಿದ್ದೆ. ಅಲ್ಲಿ ನಾನು ಸೆಪ್ಟೆಂಬರ್ 19ರಂದು ನನ್ನ ಬರ್ತ್ಡೇ ಆದರೆ ಅದು ನಾನು ಏನು ಬ್ಯಾಗ್ಗಳನ್ನ ಕೊಡಲಿಕ್ಕೆ ಆಗಿರಲಿಲ್ಲ. ಮಾನಿಂಗಪ್ಪ ತಟ್ಟಿಮನಿ ಅಂತಕ್ಕಂಥ ಯುವಕ ನನ್ನ ಬರ್ತ್ಡೇಗೆ ಪ್ರತಿಯೊಂದು ಶಾಲೆಗಳಿಗೆ ಬ್ಯಾಗ್ ಕೊಡೋದ್ರ ಮೂಲಕ ಆಚರಣೆ ಮಾಡ್ತೀವಿ ಸರ್, ಅವತ್ತೇ ಕೊಡಬೇಕಂದ ಅವತ್ತಾಗಿರಲಿಲ್ಲ. ಇವತ್ತು ನಾನು ಎಲ್ಲ ಕಡೆ 4 ಊರುಗಳಲ್ಲಿ ಆ ಬ್ಯಾಗ್ಗಳನ್ನ ಹಂಚೋದ್ರ ಮೂಲಕ ಶಿಕ್ಷಣಕ್ಕಾಗಿ ಪ್ರೋತ್ಸಾಹ ನೀಡ್ತಕ್ಕಂಥ ಮಾನಿಂಗಪ್ಪ ತಟ್ಟಿಮನಿಗೆ ವಿಶೇಷವಾದ ಅಭಿನಂದನೆ. ಅಲ್ಲಿಂದ ಒಂಟಗೋಡಿ ಗ್ರಾಮದ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆದ್ರು. ಆ ಬಳಿಕ ಅಲ್ಲಿನ ಪ್ರಾಥಮಿಕ ಶಾಲೆಗೆ ತೆರಳಿ ಬ್ಯಾಗ್ಗಳನ್ನ ವಿತರಣೆ ಮಾಡಿದ್ರು. ಇಲ್ಲಿಯೂ ಸಚಿವರನ್ನು ಮತ್ತು ಕೊಡುಗೆ ನೀಡಿದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮಾನಿಂಗಪ್ಪನ ತಟ್ಟಿಮನಿಯವರು ಈ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಶಾಲೆಗಳಿಗೆ ಬ್ಯಾಗ್ ವಿತರಣೆ ಮಾಡುವುದರ ಮೂಲಕ ತಮ್ಮ ಹೃದಯ ವೈಶಾಲ್ಯತೆಯನ್ನು ಮೆರೆದಿದ್ದಾರೆ. ಹಾಗೆ ಒಳ್ಳೆಯ ಕ್ವಾಲಿಟಿ ಬ್ಯಾಗನ್ನು ವಿತರಿಸಿ ಇನ್ನು ಬೇರೆ ಕಡೆ ಇರುವಂಥ ಸ್ಕೂಲಿನ ಮಕ್ಕಳಿಗೆ ನಮ್ಮ ಮಕ್ಕಳು ಏನು ಕಡಿಮೆ ಇಲ್ಲ ಅಂತ ಆ ಮಕ್ಕಳಿಗೂ ಅವರ ರೀತಿಯ ಒಳ್ಳೆಯ ಒಂದು ಕ್ವಾಲಿಟಿ ಬ್ಯಾಗನ್ನು ಉಪಯೋಗಿಸಲಿ, ಹಾಗೆ ಮತ್ತು ಉನ್ನತ ವ್ಯಾಸಂಗವನ್ನು ಪಡೆಯಲಿ ಅತ್ಯೇಕಿಸಿಂದ ಆ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿದ್ದಾರೆ. ಹೀಗಾಗಿ ನಾವು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಹಾಗೂ ನಮ್ಮ ಊರಿನ ಹಿರಿಯರ ವತಿಯಿಂದ ನಮ್ಮ ಮಾನಿಂಗಪ್ಪನ ತಟ್ಟಿಮನಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ. ನಂತರ ಮಿರ್ಜಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ್ರು. ಅಲ್ಲಿನ ಮಕ್ಕಳೊಂದಿಗೆ ಕುಶಲೋಪರಿ ವಿಚಾರಿಸಿದ್ರು. ಸಚಿವ ತಿಮ್ಮಾಪುರ್ ಅವರು ಮಗುವನ್ನ ಎತ್ತಿಕೊಂಡ ದೃಶ್ಯ ಕಂಡಿತು. ಅಲ್ಲಿನ ಮಕ್ಕಳಿಗೆ ಪ್ರೇರೇಪಣೆ ಮಾಡಿ ಬ್ಯಾಗ್ ವಿತರಿಸಿದ್ರು. ಸಚಿವರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಕೂಡ ಸಾಥ್ ನೀಡಿದ್ರು. ಮಿರ್ಜಿಯಿಂದ ನೇರವಾಗಿ ಮಲ್ಲಾಪುರ್ಗೆ ತೆರಳಿದ್ರು. ಅಲ್ಲಿನ ಪ್ರಾಥಮಿಕ ಶಾಲೆ ಮಕ್ಕಳ ಜೊತೆ ಕಾಲ ಕಳೆದ ಸಚಿವರು ಮತ್ತು ತಂಡ ಬ್ಯಾಗ್ ವಿತರಣೆ ಮಾಡಿ ಮಕ್ಕಳಿಗೆ ಖುಷಿಪಡಿಸಿದ್ರು. ನಂತರ ಮತ್ತೆ ಮರಳಿ ಮಿರ್ಜಿ ಗ್ರಾಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿದ್ರು.
ಅಲ್ಲಿನ ನೂರಾರು ಮಕ್ಕಳು ಶಿಸ್ತುಬದ್ಧವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಕಂಡುಬಂತು. ಇಲ್ಲಿನ ಮಕ್ಕಳು ಕೂಡ ಬ್ಯಾಗ್ ಪಡೆದು ಸಂಭ್ರಮಿಸಿದ್ರು. ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ಶ್ರೀ ಮಲ್ಲಿಂಗಪ್ಪನ ತಟ್ಟಿಮನಿ ಸರ್ ಅವರು ಮಾನ್ಯ ಆರ್ ಬಿ ತಿಮ್ಮಾಪುರ ಸಾಹೇಬ್ರವರ ಒಂದು ಅಭಿಮಾನದಿಂದ ಎಲ್ಲ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂಥ ಪ್ರಾಥಮಿಕ ಹಾಗೂ ಎಲ್ಲ ಪ್ರೌಢಶಾಲೆಗಳಿಗೆ ಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಗನ್ನು ಕೊಡುವಂಥ ಒಂದು ಕಾರ್ಯಕ್ರಮ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶಾಲೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಅಬಕಾರಿ ಸಚಿವರು ಆದಂತಹ ಮತ್ತು ಮುಧೋಳದ ಜನಪ್ರಿಯ ಶಾಸಕರು ಆಗಿರುವಂಥ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬ್ರವರು ನಮ್ಮ ಸರ್ಕಾರಿ ಪ್ರೌಢಶಾಲೆ ಮಿರ್ಜಿಗೆ ಆಗಮಿಸಿ ಎಲ್ಲ ಮಕ್ಕಳಿಗೆ ಈ ಒಂದು ಬ್ಯಾಗನ್ನು ಅವರು ತಮ್ಮ ಅಮೃತ ಹಸ್ತದಿಂದ ವಿತರಣೆ ಮಾಡಿ ಮಕ್ಕಳಿಗೆ ಶೈಕ್ಷಣಿಕ ರಂಗದಲ್ಲಿ ಒಳ್ಳೆಯ ರೀತಿಯಿಂದ ಉನ್ನತವಾಗಿ ಅಭ್ಯಾಸವನ್ನು ಮಾಡುವುದರ ಮೂಲಕ ಉನ್ನತ ಜ್ಞಾನವನ್ನು ಪಡ್ಕೊಂಡು ಹೆಚ್ಚಿನ ಒಂದು ಹುದ್ದೆಯನ್ನು ಅಲಂಕರಿಸಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಕೊಡುಗೈ ದಾನಿ ಮಹಾಲಿಂಗಪ್ಪ ತಟ್ಟಿಮನಿಯವರು ಕೇವಲ ಗ್ರಾಮ ಪಂಚಾಯತ್ ಸದಸ್ಯನಲ್ಲ, ಈ ಹಿಂದೆ ನಂದಗಾಂವ್ ಕ್ಷೇತ್ರದಿಂದ ತಾಲೂಕು ಪಂಚಾಯತ್ ಸದಸ್ಯರಾಗಿ ಹಾಗೂ ಅಧ್ಯಕ್ಷರಾಗಿ ಹಲವು ಕಾರ್ಯಗಳನ್ನು ಮಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಸಾಗರೋಪಾದಿಯಲ್ಲಿ ಕೆಲಸ ಮಾಡಿ ಕಿಟ್ ವಿತರಣೆ ಮಾಡಿದ್ರು. ಇವರ ಧರ್ಮಪತ್ನಿ ನಿರ್ಮಲಾ ತಟ್ಟಿಮನಿಯವರು ಕೂಡ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಅಧ್ಯಕ್ಷ ಸ್ಥಾನಕ್ಕೇರಿ ಗ್ರಾಮೀಣ ಮಟ್ಟದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದಾರೆ. ಸಚಿವ ಆರ್ ಬಿ ತಿಮ್ಮಾಪುರ ಅವರ ಕಟ್ಟ ಅಭಿಮಾನಿಗಳಾಗಿರುವ ಇವರು ಇದೀಗ ಬ್ಯಾಗ್ ವಿತರಣೆಯಂತಹ ಮಹತ್ವದ ಕಾರ್ಯ ಮಾಡಿದ್ದಾರೆ. ಹಲವು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲುವಿಗೆ ಪ್ರಾಮಾಣಿಕ ಕಾರ್ಯಕರ್ತರಾಗಿ ದುಡಿದಿದ್ದಾರೆ. ಇದೀಗ ಒಟ್ಟು 5 ಶಾಲೆಗಳ ನೂರಾರು ಮಕ್ಕಳಿಗೆ ಬ್ಯಾಗ್ ಕೊಟ್ಟು ಸಂತಸ ಪಟ್ರು. ಒಟ್ನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರು ಶಿಕ್ಷಣ ಪ್ರೇಮಿಯಾಗಿರುವ ಮಹಾಲಿಂಗಪ್ಪ ತಟ್ಟಿಮನಿಯವರ ಈ ಕಾರ್ಯಕ್ಕೆ 4 ಗ್ರಾಮಗಳ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ರನ್ ಟಿವಿ ನ್ಯೂಸ್, ಮುಧೋಳ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನ ರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ: ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.